ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳ ಗ್ರಾಮದ ಬಂಡಿ ಮಹಾಕಾಳಿ ದೇವಾಲಯದ ಆವರಣದಲ್ಲಿ ಮರಸೂರು ಮತ್ತು ಮಡಿವಾಳ ಗ್ರಾಮಗಳ ನಶಿಸಿ ಹೋದ ಕಂದಾಯ ದಾಖಲೆಗಳನ್ನು ಸರ್ಕಾರದ ಆದೇಶದಂತೆ ಪುನರ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ದಾಖಲೆಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸಾರ್ವಜನಿಕರಿಗೆ ಕಂದಾಯ ದಾಖಲೆಗಳನ್ನು ವಿತರಿಸುವ ಸಮಾರಂಭ ಹಾಗೂ ಸರ್ಕಾರಿ ಶಾಲೆಯ ನೂತನ ಬಸ್ಗೆ ಚಾಲನೆ ಮತ್ತು ಮರಸೂರು ಗ್ರಾಮ ಪಂಚಾಯಿತಿಯ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಶ್ರಮಪಟ್ಟ ಹಿರಿಯರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಹಾಗೆಯೇ ಸುಮಾರು 250ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಶಾಸಕರಾದ ಬಿ ಶಿವಣ್ಣರವರು ಕಂದಾಯ ದಾಖಲೆಗಳನ್ನು ಉಚಿತವಾಗಿ ನೀಡಿದ್ರು. ಹಾಗೆಯೇ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ, ಹೆಲ್ತ್ ಕಿಟ್ ವಿತರಣೆ, ಹಾಲಿನ ಪ್ರೋತ್ಸಾಹಧನ ವಿತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಸಿ ಮದನ್, ಇಒ ಎಎನ್ ಭೈರಪ್ಪ, ಸೂರ್ಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಪ್ಪ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮರಸೂರು ಪುರುಷೋತ್ತಮ ರೆಡ್ಡಿ, ಮರಸೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ನಾಗರಾಜ್, ಪಿಡಿಒ ಮುರಳಿ, ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಂಡಾಪುರ ರಮೇಶ್ ರೆಡ್ಡಿ, ಶೆಟ್ಟಹಳ್ಳಿ ಪ್ರಭಾಕರ್ ರೆಡ್ಡಿ, ರಾಮಕೃಷ್ಣ ರೆಡ್ಡಿ, ಚಂದ್ರಕಲಾ, ಯಲ್ಲಪ್ಪ, ಯುವ ಮುಖಂಡರಾದ ರಮೇಶ್, ನಾರಾಯಣಸ್ವಾಮಿ, ಪುಷ್ಪರಾಜ್, ಶ್ರೀನಿವಾಸ ರೆಡ್ಡಿ, ಸುರೇಶ್ ಪೋತ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಒಳಪಟ್ಟಿದ್ದು ಸದರಿ ಮೂಲ ದಾಖಲೆಗಳು ಮದ್ರಾಸ್ ವಿಧಾನದಲ್ಲಿ ಅಂದರೆ FMV ಸಿಸ್ಟಮ್ ಅಂತೀವಿ. ನಮ್ಮ ಮೈಸೂರು ಭಾಗದಲ್ಲಿ ಬೇರೆ ಒಂದು ಸರ್ವೆ ಸಿಸ್ಟಮ್ ಇದೆ. ಮುಂಬೈ ಪ್ರಾಂತ್ಯದಲ್ಲಿ ಬೇರೆ ಸರ್ವೆ ವ್ಯವಸ್ಥೆ ಇದೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಬೇರೆ ರೀತಿಯಾದ ಒಂದು ಸರ್ವೆ ಮಾಡುವಂಥ ವಿಧಾನಗಳಿದೆ. ಅದೇ ರೀತಿಯಲ್ಲಿ ನಮ್ಮ ಈ ಮದ್ರಾಸ್ ಪ್ರಾಂತ್ಯದಲ್ಲಿ FMV ಸಿಸ್ಟಮ್ ಅಂತ ಒಂದು ಸರ್ವೆ ಪದ್ಧತಿ ಇಲ್ಲಿತ್ತು. ಅದೇ ರೀತಿ ಮೈಸೂರು ಪ್ರಾಂತ್ಯವು 1869ರಲ್ಲಿ ರೆವಿನ್ಯೂ ಸರ್ವೆ ಕಾರ್ಯ ಪೂರ್ಣಗೊಂಡು ನಂತರ 1895ರಲ್ಲಿ ಮಣ್ಣಿನ ವರ್ಗೀಕರಣ ಮುಕ್ತಾಯವಾಗಿ 1899ರಲ್ಲಿ ಅಂತಿಮವಾಗಿ ಕಂದಾಯ ವ್ಯವಸ್ಥೆ ಕಾರ್ಯಗೊಂಡು ನಂಜನಗೂಡಲ್ಲಿ ಇದನ್ನು ಮುಕ್ತಾಯಗೊಳಿಸುತ್ತಾರೆ. ಮರುಮೂಪನ ಕಾರ್ಯಗಳು ಅಂದರೆ ಈ ಸರ್ವೆ ಕಾರ್ಯಗಳು ಪ್ರತಿ 30 ವರ್ಷಕ್ಕೊಮ್ಮೆ ಇಡೀ ಕರ್ನಾಟಕದಲ್ಲಿ ನಡೆಯಬೇಕಾಗುತ್ತದೆ. ಸೊ 30 ವರ್ಷಕ್ಕೊಮ್ಮೆ ನಡೆಯುವಂಥ ಒಂದು ಮರು ಸರ್ವೆ ಕಾರ್ಯ
ಈಗ ನಡಿಬೇಕಾಗಿತ್ತು, ಕಾರಣಾಂತರಗಳಿಂದ ಅದು ನಡೆದಿಲ್ಲ. ಹಾಗಾಗಿ ಮಸೂರು ಮಡಿವಾಳ ಒಳಗೊಂಡಂಥ 8 ಗ್ರಾಮಗಳು ಅಂದು ಮದ್ರಾಸ್ ಪ್ರಾಂತ್ಯಕ್ಕೆ ಒಳಪಟ್ಟಿತ್ತು. ಈ ಮಸೂರು ಮಡಿವಾಳ, ಮಸೂರು ಅಗ್ರಹಾರ, ಗಂಡಾಪುರ ಎಲ್ಲ ಗ್ರಾಮಗಳು ಮದ್ರಾಸ್ ಪ್ರಾಂತ್ಯದಲ್ಲಿ ಅದು ಉಳ್ಕೊಂಡಿತ್ತು ಮತ್ತು ಸರ್ಕಾರ ಆದೇಶದಂತೆ ದಕ್ಷಿಣ ಆರ್ಕಾಡ್ ಜಿಲ್ಲೆಗೆ ಇದು ಸೇರಿತ್ತು. ಮೊದಲನೇ ಸರ್ವೆಯಲ್ಲಿ ಮಸೂರು ಮಡಿವಾಳ ಪ್ರಾಂತ್ಯವು 1922ರಿಂದ 45ವರೆಗೂ ಇಸ್ಸಾ ಸರ್ವೆ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು. ಆದರೆ 1956ರಲ್ಲಿ ರಾಜ್ಯ ಮರು ವಿಂಗಡಣೆ ಅಂದರೆ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅಂತ ಆಯಿತು. ಭಾಷಾವಾರು ಪ್ರಾಂತ್ಯಗಳು, ಭಾಷಾವಾರು ಜಿಲ್ಲೆಗಳಾಗಿ ಸ್ಟೇಟ್ಗಳಾಗಿ ವಿಂಗಡಣೆ ಮಾಡಿದಾಗ ಈ 8 ಗ್ರಾಮಗಳು ಮದ್ರಾಸ್ ಪ್ರಾಂತ್ಯದಿಂದ ನಮ್ಮ ಮೈಸೂರು ಪ್ರಾಂತ್ಯ, ಇಂದಿನ ಮೈಸೂರು ಪ್ರಾಂತ್ಯಕ್ಕೆ ಸೇರ್ಪಡೆಗೊಂಡವು. 1973ರಲ್ಲಿ ಮೈಸೂರು ಪ್ರಾಂತ್ಯವು ಕರ್ನಾಟಕ ಎಂದು ಮರುನಾಮಕರಣಗೊಂಡಿತು. ಆ ಕಾರಣದಿಂದ ಇಲ್ಲಿ ಮಸೂರು ಮಡಿವಾಳ ಗ್ರಾಮಗಳ ಆಕಾರ ಬಂದು ಮತ್ತು ಮೂಲ ದಾಖಲೆಗಳು ಹಸ್ತಾಂತರಗೊಳ್ಳದೆ ಬರೀ ಟ್ರಾನ್ಸಾಕ್ಷನಲ್ ಡಾಕ್ಯುಮೆಂಟ್ಸ್ ಮಾತ್ರ ಹಸ್ತಾಂತರಗೊಳ್ತು. ಈ ಹಲವಾರು ದಾಖಲೆಗಳು ಲಭ್ಯವಿಲ್ಲದೆ ಇರೋದ್ರಿಂದ ಇಲ್ಲಿರೋ ರೈತರು ಅವರ ಜಮೀನುಗಳನ್ನು ಕ್ರಯ ಮಾಡ್ಕೊಳ್ಳೋದಾಗಲಿ, ವಿಭಾಗ ಮಾಡ್ಕೊಳ್ಳೋದಾಗಲಿ, ಮತ್ತು ಬ್ಯಾಂಕಲ್ಲಿ ಸಾಲ ಪಡೆಯೋದಾಗಲಿ, ಯಾವುದೇ ರೀತಿಯಲ್ಲಿ ವಹಿವಾಟು ಮಾಡೋದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಪಡೆಯೋದಕ್ಕೆ ಮದ್ರಾಸ್ ಅಥವಾ ತಮಿಳುನಾಡಿಗೆ ಹೋಗಬೇಕಾಗಿತ್ತು. ಇಲ್ಲಿ ನಮ್ಮ ಕರ್ನಾಟಕ, ನಮ್ಮ ತಾಲೂಕು ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಿದಾಗ ಅವರಿಗೆ ಹಿಂಬಾಲ ಕೊಡ್ತಾ ಇದ್ರು. ಅವ್ರಿಗೆ ಸುಮಾರು ಒಂದು 60-65 ವರ್ಷದ ಸಮಸ್ಯೆಗಳಿಂದ ಇದು ರೈತರು ಭಾಳ ಶ್ರಮ ಪಟ್ಟಿದ್ದಾರೆ. ಇದ್ರ ಬಗ್ಗೆ ಅವರ ಜಮೀನುಗಳನ್ನು ಯಾವುದೇ ರೀತಿಯಲ್ಲಿ ವ್ಯವಹಾರ ಮಾಡೋಕ್ಕಾಗ್ತಾ ಇರಲಿಲ್ಲ, ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಬಗ್ಗೆ ನಮ್ಮ ಶಾಸಕರು ಹಲವಾರು ಗ್ರಾಮ ಸಭೆಗಳಲ್ಲಿ, ಹಲವಾರು ಸಭೆಗಳಲ್ಲಿ ನಮ್ಮ ಗಮನಕ್ಕೆ ತಂದರು. ತಾವೆಲ್ಲನೂ ಅವಾಗ ಶಾಸಕರು ಗಮನಕ್ಕೆ ತಂದಿಲ್ಲ. ಶಾಸಕರು ಕೂಡ ಅದನ್ನು ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತ ತಿಳಿದು ವಿಧಾನಸಭೆಯಲ್ಲಿ ಕೂಡ ಇದನ್ನು ಸರ್ಕಾರದ ಗಮನ ಸೆಳೆದು ನಮ್ಮ ಆಯುಕ್ತರು, ನಮ್ಮ ಭೂದಾಖಲೆಗಳ ಜಂಟಿ ನಿರ್ದೇಶಕರು, ಭೂದಾಖಲೆಗಳ ಉಪನಿರ್ದೇಶಕರು ಅವರೆಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆ ಹೆಂಗಾದರೂ ಬಗೆಹರಿಸಲೇಬೇಕು ಅಂತ ನನಗೆ ಇಲ್ಲಿ ಮೊದಲು ಟ್ರಾನ್ಸ್ಫರ್ ಆಗಿಕೊಂಡು ಚಾನ್ಸ್ ತೊಗೊಳ್ಳುವಾಗಲೇ ನಮ್ಮ ಶಾಸಕರು ಕಂಪ್ಲೀಟಾಗಿ ನನಗೆ ನಿರ್ದೇಶನ ನೀಡಿದ್ದಾರೆ. ಈ ಥರ ರೈತರ ಸಮಸ್ಯೆಗಳು ಏನೇನಿದೆ, ಜ್ವಲಂತವಾದಂಥ ಸಮಸ್ಯೆ, ಹಲವಾರು ವರ್ಷಗಳಿಂದ ಬಗೆಹರಿಯದೇ ಇರುವಂಥ ಸಮಸ್ಯೆಗಳನ್ನು ನೀವು ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೊಂಡು ಅದನ್ನು ಬಗೆಹರಿಸಬೇಕು ಅಂತ ಶಾಸಕರು ಕಂಪ್ಲೀಟ್ ಸೂಚನೆ ಕೊಟ್ಟ ಆದಮೇಲೆ ಈ ಶಿಥಿಲಗೊಂಡಿರೋ ಅಥವಾ ನಮ್ಮ ಸ್ಥಳಾಂತರ ಆಗದೆ ಉಳಿದಿರುವಂಥ ದಾಖಲಾತಿಗಳ ಬಗ್ಗೆ ನಾವು ಆಯುಕ್ತರು ಮತ್ತು ಜಂಟಿ ನಿರ್ದೇಶಕರು, ಭೂದಾಖಲೆಗಳ ಉಪನಿರ್ದೇಶಕರು ಎಲ್ಲರೂ ಕೂಡ ಚರ್ಚೆ ಮಾಡಿ ಇದನ್ನು ಪುನರ್ ನಿರ್ಮಾಣ ಮಾಡಿ ರೈತರಿಗೆ ಇದನ್ನು ಉಚಿತವಾಗಿ ಹಂಚಿಕೆ ಮಾಡಬೇಕು ಅಂತ ಶಾಸಕರು ಕೂಡ ನಿರ್ದೇಶಕರು. ಈಗ ಇದನ್ನು 8 ಗ್ರಾಮಗಳ ಆಕಾರ ಬಂದ ದಾಖಲೆಗಳನ್ನು ನಾವು ಪುನರ್ ನಿರ್ಮಾಣ ಮಾಡಿದ್ದೀವಿ. ಈಗ ಸಾಂಕೇತಿಕವಾಗಿ 160 ಜನಕ್ಕೆ ನಾವು ಅಷ್ಟು ಶಾಸಕರ ಮೂಲಕ ಕೂಡ ಹಸ್ತಾಂತರಿಸ್ತಾ ಇದ್ದೀವಿ. ನಮ್ಮ ಕಂದಾಯ ಅಧಿನಿಯಮ ಮತ್ತು ನಮ್ಮ ಸುತ್ತೋಲೆಗಳ ಪ್ರಕಾರ ತಾವು ಅರ್ಜಿ ಸಲ್ಲಿಸಿ ಕಚೇರಿಯಲ್ಲಿ ನಿಗದಿತ ಶುಲ್ಕ ಪಾವತಿಸಿ ಈ ದಾಖಲಾತಿಗಳನ್ನು ಪಡಿಬೇಕಾಗಿರುತ್ತದೆ. ಆದರೆ ನಮ್ಮ ಶಾಸಕರು ಇಲ್ಲ ಇದು ಅದೇ ಬಟ್ ಆದರೆ ಶಾಸಕರು 68 ವರ್ಷದಿಂದ ಇರುವಂಥ ಸಮಸ್ಯೆ ಇದು. ಹಾಗಾಗಿ ಅದೇ ಗ್ರಾಮಕ್ಕೆ ತೆರಳಿ ಉಚಿತವಾಗಿ ರೈತರಿಗೆ ಈ ದಾಖಲಾತಿಗಳನ್ನು ಒದಗಿಸಬೇಕು. ಅವರಿರೋ ಕಡೆ ಜಾಗದಲ್ಲೇ ಹೋಗಿ ವಿತರಣೆ ಮಾಡಬೇಕು ಅಂತ ಸೂಚನೆ ಕೊಟ್ಟವ್ರಿಗೆ ಇವತ್ತು ನಾವು ಈ ಕಾರ್ಯಕ್ರಮ ಇಟ್ಕೊಡ್ತಾ ಇದ್ದೀವಿ. ಇವತ್ತು ಯಾರು ಈ ದಾಖಲಾತಿಗಳನ್ನು ಪಡೆದಿರ್ತೀರೋ ಅವ್ರು ಬಿಟ್ಟು ಇನ್ನು ಉಳಿದಿರೋದು ಎಲ್ಲ ದಾಖಲಾತಿಗಳು ರೆಡಿ ಇದೆ. ಅದೇ ಗ್ರಾಮಕ್ಕೆ ಶಾಸಕರ ನೇತೃತ್ವದಲ್ಲಿ ಬಂದು ನಾವು ತಮಗೆ ಹಸ್ತಾಂತರ ಮಾಡ್ತೀವಿ. ಹಾಗಾಗಿ ಕಾರ್ಯಕ್ರಮ ಮತ್ತೆ ಅಧ್ಯಕ್ಷರು ತಾವು ತಮ್ಮನ್ನ ಅಡ್ರೆಸ್ ಮಾಡಬೇಕು. ಥ್ಯಾಂಕ್ ಯು. ಬೇರೆ ರಾಜ್ಯದಲ್ಲಿ ದಾಖಲಾತಿಗಳಿದ್ದಂಥ ಒಂದು ಪ್ರದೇಶ ಇದಾಗಿತ್ತು ನಮ್ಮ ಮಸೂರು ಗ್ರಾಮ ಪಂಚಾಯತಿ 8 ಗ್ರಾಮ. ಅದನ್ನು ತುಂಬ ಶ್ರಮಪಟ್ಟು ನಮ್ಮ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಿಸುವ ಮುಖಾಂತರವಾಗಿ ಮತ್ತು ಇಲ್ಲೇ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಈ ಒಂದು ಕಾರ್ಯಕ್ರಮ ಮರುಸೂರು ಮತ್ತು ಮಡಿವಾಳ ಗ್ರಾಮಗಳ ನಶಿಸಿ ಹೋದ ಕಂದಾಯ ದಾಖಲೆಗಳನ್ನು ಸರ್ಕಾರದ ಆದೇಶದಂತೆ ಪುನರ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಈ ಒಂದು 8 ಗ್ರಾಮಗಳ ಒಂದು ಗ್ರಾಮಸ್ಥರಿಗೆ ದಾಖಲೆಗಳನ್ನು ವಿತರಿಸುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ
ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ನಮ್ಮ ತಾಲೂಕಿನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು, ನಮ್ಮ ಆತ್ಮೀಯವಾದಂಥ ಪುರುಷೋತ್ತಮ ರೆಡ್ಡಿರವರೇ, ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಪ್ರಭಾಕರ್ ರೆಡ್ಡಿರವರೇ, ಇನ್ನೊಬ್ಬ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿರವರೇ, ತಹಸೀಲ್ದಾರ್ ಮಡಿಯಾಳರವರೇ, ADLR ಮದನ್ ರವರೇ, ಇಒ ಆಗಿರ್ತಕ್ಕಂಥ ಭೈರಪ್ಪನವರೇ, ಇನ್ಸ್ಪೆಕ್ಟರ್ ಚಂದ್ರಪ್ಪನವರೇ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದಂಥ ಪುಷ್ಪರಾಜರವರೇ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಚಂದ್ರಕಲಾರವರೇ, ಮತ್ತು STD ರಮೇಶ್ ಅವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರುಗಳೇ, ಯಾರು ಕೂಡ ಅಂತ ಭಾವಿಸ್ಕೊಳ್ಳಿ, ಯಾರ ಹೆಸರು ಬಿಟ್ಟಿದ್ದೀರೋ ಗೊತ್ತಾಗ್ತಾ ಇಲ್ಲ, ಎಲ್ಲ ಹೆಸರು ಗೊತ್ತಿಲ್ಲ, ಎಲ್ಲ ಅಧಿಕಾರಿಗಳಿದ್ದಾರೆ, ಮಾಧ್ಯಮ ಪತ್ರಿಕಾ ಮಿತ್ರರೇ, ಈ ದಿನದ ಕಾರ್ಯಕ್ರಮ ಸ್ಕೂಲ್ ವ್ಯಾನು ಕೊಡುವಂಥ ಕಾರ್ಯಕ್ರಮ ಮತ್ತು ಸರ್ಕಾರಿ ಶಾಲೆಯಲ್ಲಿ ಹೆಲ್ತ್ ಕಿಟ್ ಶಾಲಾ ಮಕ್ಕಳಿಗೆ 8 ಜನಕ್ಕೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಕ್ಕಳಿಗೆ ಹೆಲ್ತ್ ಕಿಟ್ ಕೊಡುವಂಥ ಕಾರ್ಯಕ್ರಮ ಮತ್ತು ಸ್ಕಾಲರ್ಶಿಪ್ಪು ಚೆಕ್ಸು 9 ಜನಕ್ಕೆ ಮತ್ತು ಹಾಲು ಉತ್ಪಾದಕರಿಗೆ ಚೆಕ್ಗಳು ಸುಮಾರು ನಮ್ಮ ಸರ್ಕಾರದ ವಿಶೇಷ ಅನುದಾನ ಕೊಡುವಂಥದ್ದು, ವಿಶೇಷ ಚೇತನರಿಗೆ ಸವಲತ್ತುಗಳು 10 ಜನಕ್ಕೆ ಮತ್ತು ಬುಕ್ಕು ಬ್ಯಾಗು ಸರ್ಕಾರಿ ಶಾಲಾ ಮಕ್ಕಳಿಗೆ 5 ಜನಕ್ಕೆ ಮತ್ತು 8 ಗ್ರಾಮಗಳ 3500 ರೈತರ ಜಮೀನುಗಳಿಗೆ ಆಕಾರ ಸೂಚನಿಸಿ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ. ಈ ದಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ವೇಳೆ ಸುಮಾರು 1950 ನವೆಂಬರ್ 1ರಂದು ಭಾಷಾವಾರು ಪ್ರಾಂತ್ಯಗಳ ಆಧಾರದ ಮೇಲೆ ಮೈಸೂರು ಪ್ರಾಂತ್ಯ ರಚನೆ ಆಯಿತು. ತದನಂತರ 1973ರಲ್ಲಿ ಮೈಸೂರು ಪ್ರಾಂತ್ಯ ಕರ್ನಾಟಕ ಎಂದು ನಾಮಕರಣವಾಯಿತು. ಕರ್ನಾಟಕ ಗೆಜೆಟ್ ನಂಬರ್ 31 1973 ಮೈಸೂರು ಪ್ರಾಂತ್ಯದಲ್ಲಾಗಲಿ ಅಥವಾ ಆ ಸಮಯಕ್ಕಿಂತ ಮುಂಚೆಯೂ ಕೂಡ ಮೈಸೂರು ಮಡಿವಾಳ ಗ್ರಾಮಗಳು ನಮ್ಮ ರಾಜ್ಯಕ್ಕೆ, ಅಂದರೆ ಸುಮಾರು 8 ಗ್ರಾಮಗಳು ನಮ್ಮ ರಾಜ್ಯಕ್ಕೆ ಸೇರಲಿಲ್ಲ. ಮೈಸೂರು ರಾಜ್ಯಕ್ಕಿಂತ ಪೂರ್ವದಲ್ಲಿ ಇದ್ದಂಥ ಬೆಂಗಳೂರು ಜಿಲ್ಲೆಯಲ್ಲಿ ಆನೇಕಲ್ ತಾಲೂಕು ಹೊಸದಲ್ಲಿದ್ದರೂ ಕೂಡ ಮೈಸೂರು ಮಡಿವಾಳ ಗ್ರಾಮಗಳು 8 ಗ್ರಾಮಗಳು ಆನೇಕಲ್ ತಾಲೂಕಿನಿದ್ದರೂ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗಿರಲಿಲ್ಲ. 1968ರಲ್ಲಿ ಬೆಂಗಳೂರು ಜಿಲ್ಲೆಯನ್ನು ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಎಂದು ವಿಭಾಗ ಮಾಡಿದಾಗ ಆನೇಕಲ್ ತಾಲೂಕು ಬೆಂಗಳೂರು ಜಿಲ್ಲೆಗೆ ಸೇರ್ಪಡೆ ಆಯಿತು, ನಗರ ಜಿಲ್ಲೆಗೆ. ಆ ಹಂತದ ಸಮಯದಲ್ಲಿ 7 ಗ್ರಾಮಗಳನ್ನು ಒಳಗೊಂಡ ಮೈಸೂರು ಮಡಿವಾಳ ಗ್ರಾಮಗಳು ಆನೇಕಲ್ ತಾಲೂಕಿನಲ್ಲಿದ್ದರೂ ಮದ್ರಾಸು ಪ್ರೆಸಿಡೆನ್ಸಿಗೆ ಒಳಪಟ್ಟಿತ್ತು. 1950ರಲ್ಲಿ ಆ 7 ಗ್ರಾಮಗಳನ್ನು ಮೈಸೂರು ಪ್ರಾಂತ್ಯದ ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿಗೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. 1950ಕ್ಕಿಂತ ಮುಂಚೆಯೂ ಇದ್ದ ಬೆಂಗಳೂರು ಜಿಲ್ಲೆಯನ್ನು ಸುಮಾರು 2 ಬಾರಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಎಂದು ವಿಭಜಿಸಿ ಮತ್ತೆ ಕೂಡಿಸಿ ಮತ್ತೆ ವಿಭಜಿಸಿದಾಗ 1950ರಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಾಯಿತು. ಪ್ರಾಂತ್ಯಗಳನ್ನು ವಿಭಜಿಸುವುದು, ಕೂಡಿಸುವುದು ಮತ್ತು ವಿಭಜನೆ ಆದಾಗ ಆಡಳಿತಾತ್ಮಕ ಭೂಭೌಗೋಳಿಕಾತ್ಮಕ ಬದಲಾವಣೆಯ ಸಮಯದಲ್ಲಿ ಆದ ನ್ಯೂನತೆಗಳಿಗೆ 7 ಗ್ರಾಮಗಳನ್ನು ಒಳಗೊಂಡ ಮೈಸೂರು ಮಡಿವಾಳ ಗ್ರಾಮಗಳು 1950ರಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಸೇರ್ಪಡೆಯಾದರೂ ಆಡಳಿತಾತ್ಮಕ ಕಡತಗಳ ವಿನಿಮಯದಲ್ಲಾದ ವಿಳಂಬಕ್ಕೆ ಸಂಪೂರ್ಣ ದಾಖಲೆಗಳು ಮೈಸೂರು ಪ್ರಾಂತ್ಯಕ್ಕೆ ಬರಲಿಲ್ಲ. ಅದು ತಮಿಳುನಾಡಿನಲ್ಲೇ ಇತ್ತು. ಕೆಲವು ದಾಖಲೆಗಳು ಬಂದರೂ ಸಂಪೂರ್ಣತೆ ಇರಲಿಲ್ಲ. ವಿನಿಮಯದ ವಿಳಂಬ, ಸ್ವಾತಂತ್ರ್ಯದ ನಂತರ ದೇಶ ಕಟ್ಟುವ ಹೊಣೆಗಾರಿಕೆಯ ಜವಾಬ್ದಾರಿ, ಇತರೆ ಹಲವು ಅನಾನುಕೂಲತೆಗಳ ಕಾರಣ ಸಂಪೂರ್ಣ ದಾಖಲೆಗಳ ಹಸ್ತಾಂತರವಾಗಲಿಲ್ಲ. 1973ರಲ್ಲಿ ಮೈಸೂರು ಪ್ರಾಂತ್ಯ ಕರ್ನಾಟಕ ಎಂದು ನಾಮಕರಣವಾದಾಗಲೂ ಕೂಡ ದಾಖಲೆಗಳ ವಿನಿಮಯ ಪೂರ್ಣವಾಗಲಿಲ್ಲ. ಈ ಸಮಸ್ಯೆ ಕೇವಲ ಕಂದಾಯ ಇಲಾಖೆಗೆ ಮಾತ್ರ ಸೀಮಿತವಲ್ಲ, ಇತರೆ ದಾಖಲೆಗಳಿಗೂ ಕೂಡ ಅನ್ವಯಿಸುತ್ತದೆ. ಅಭಿವೃದ್ಧಿಯ ವೇಗ
ಸಾಧಾರಣ ವೇಗದಲ್ಲಿದ್ದಾಗ ದಾಖಲೆಗಳ ಸಮಸ್ಯೆ ಕಾಣದಾಯಿತು. 1990ರ ನಂತರ ಅಭಿವೃದ್ಧಿಯ ವೇಗ ಚುರುಕುಗೊಂಡಾಗ ಕೃಷಿ ಜಮೀನುಗಳ ಹಕ್ಕು, ದಾಖಲೆಗಳ ನಿರ್ವಹಣೆ, ಜಮೀನುಗಳ ಭೂ ಪರಿವರ್ತನೆಯ ನಿಯಮ, ಇತರೆ ಹಕ್ಕುದಾರಿಕೆಯ ವಾಣಿಜ್ಯಗಳು ತಾರಕಕ್ಕೇರಿದಾಗ ಹಕ್ಕು ದಾಖಲೆಗಳ ಅಗತ್ಯತೆ ಕಂಡು ಬಂದಿತು. ತಾಲೂಕು ಕಚೇರಿಯಲ್ಲಿ ದಾಖಲೆಗಳು ಇಲ್ಲವೆಂದು ತಿಳಿದು ಹಿಂಬರಹ ಪಡೆದುಕೊಂಡ ಜನರು ಮದ್ರಾಸ್ ಕರ್ನಾಟಕ ಪ್ರಾಂತ್ಯಗಳ ವಿಭಜನೆಯ ನೆಪವಾಗಿ ಪಕ್ಕದ ತಮಿಳುನಾಡು ರಾಜ್ಯದ ಹೊಸೂರು ತಾಲೂಕಿಗೆ ಹೋಗಿ ದಾಖಲೆಗಳನ್ನು ಪಡೆದುಕೊಂಡು ಬರುವಂಥ ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಈ ತರಹದ ಬಾಧೆಗಳಿಂದ ಸಾರ್ವಜನಿಕರಿಗೆ ಆದ ತೊಂದರೆಗಳಿಂದ ಹಲವಾರು ಮಹನೀಯರು ಸಮೂಹಗಳನ್ನು ಕಟ್ಟಿಕೊಂಡು ಸರ್ಕಾರದ ಮೇಲೆ ಒತ್ತಡಕ್ಕೆ ಅಣಿಯಾದರೂ ಜಮೀನಿನ ಅಭಿವೃದ್ಧಿಗೆ ದಾಖಲೆಗಳ ಕೊರತೆ ಕಾರಣವಾಗಲು ಜನರು ಶಾಸಕಾಂಗದ ಆಡಳಿತದ ಮೊರೆ ಹೋಗಲು ಈ ಕುರಿತು ಶಾಸನ ಸಭೆಯಲ್ಲೂ ಕೂಡ ಸರ್ಕಾರದ ಗಮನಕ್ಕೆ ತಂದಾಗ ಮರ್ಸೂರು ಮಡಿವಾಳ ಗ್ರಾಮಗಳ ದಾಖಲೆಗಳ ಪುನರ್ ನಿರ್ಮಾಣಕ್ಕೆ ಕಾರಣ ಆಯಿತು. ಆದ್ದರಿಂದ ಇವತ್ತು ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯ ಮರ್ಸೂರು ಮತ್ತು 7 ಗ್ರಾಮಗಳು ಕೂಡ ಇವತ್ತು ಕರ್ನಾಟಕದಲ್ಲಿ ದಾಖಲೆಗಳು ವಿಲೀನವಾಗಿವೆ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಮರ್ಸೂರು ಮತ್ತು ಮಡಿವಾಳ ಗ್ರಾಮಗಳ ನಶಿಸುವಂತಹ ಕಂದಾಯ ದಾಖಲೆಗಳ ಸರ್ಕಾರದ ಆದೇಶದಂತೆ ಪುನರ್ ನಿರ್ಮಾಣ ಮಾಡಿ ನಮ್ಮ ಸಾರ್ವಜನಿಕರಿಗೆ ದಾಖಲೆಗಳನ್ನು ವಿತರಿಸುವಂಥ ಈ ಒಂದು ಕಾರ್ಯಕ್ರಮ. ಈ ರೀತಿಯಾಗಿ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಸುಮಾರು ಸಾರಿ ಗ್ರಾಮಸ್ಥರುಗಳು ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ, ನಾವು ಹೊಸೂರಿಗೆ ಹೋಗಿ ಬರೋದು ತುಂಬ ಕಷ್ಟ ಆಗ್ತಾ ಇದೆ, ಅದಕ್ಕೋಸ್ಕರ ಅದು ದಾಖಲೆಗಳು ಅದು ತಮಿಳಲ್ಲೇ ಬರೆದಿರ್ತಕ್ಕಂಥದ್ದು. ಆ ತಮಿಳಲ್ಲೇ ಬರೆದಿದ್ದಾಗ ನಮ್ಮವ್ರಿಗೆ ಕನ್ನಡ ಓದೋಂಥವ್ರಿಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಏನಾದರೂ ಮಾಡಿ ನಮ್ಮ ರಾಜ್ಯಕ್ಕೆ ಅದನ್ನು ತಗೊಂಡು ಅದನ್ನು ಕನ್ನಡದಲ್ಲೇ ಮುದ್ರಿಸುವಂಥ ರೀತಿಯಲ್ಲಿ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ತಂದಂಥ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀಲಿಕ್ಕೆ ಕಾರಣ ಆಗಿದೆ. ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಕೂಡ ಹೊಸೂರಿಗೆ ದಾಖಲೆಗಳು ಏನು ಜಮೀನಿಗೆ ಬೇಕಾಗಿರ್ತಕ್ಕಂಥ ಏನೇ ಪಾಣಿ ಇನ್ನೊಂದು ಮತ್ತೊಂದು ಏನೇ ಇದ್ರೂ ಕೂಡ ಆ ದಾಖಲೆಗಳನ್ನು ನಾವು ಹೊಸೂರಲ್ಲೇ ಹೋಗಿ ತಗೋಬೇಕಾಗಿದೆ. ಅಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ವರ್ಷಗಳು, ಸುಮಾರು 60-70 ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಿ ನಮ್ಮ ಜನಗಳಿಗೆ ಅದು ಅನುಕೂಲ ಆಗಬೇಕು. ಸುಮಾರು 3500 ರೈತರ ಜಮೀನುಗಳಿಗೆ ಆಕಾರ ಬಂದು ಪಾಣಿ, ಮಿಟೇಷನ್ನು, ಇನ್ನೇನು ಮತ್ತೆ ಏನೇನಿದೆ ಅದೆಲ್ಲನೂ ಕೂಡ ಇವತ್ತು ವಿತರಣೆ ಮಾಡುವಂಥದ್ದಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ವ್ಯವಸ್ಥೆ ಬರಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಸರ್ಕಾರ, ಆ ಸರ್ಕಾರದ ಜೊತೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮಾತನಾಡಿ ಮತ್ತು ನಮ್ಮ ಅಧಿಕಾರಿಗಳನ್ನು ಕಳಿಸಿ ಈ ದಾಖಲೆಗಳನ್ನು ಏನು ತಮಿಳಿನ ಭಾಷೆಯಲ್ಲಿದ್ದಂಥ ದಾಖಲೆಗಳನ್ನು, ಆಕಾರ ಬಂಧಗಳನ್ನು ಸೂಚಿಸಿ ಪ್ರಮಾಣ ಚಿತ್ರಗಳನ್ನು ಇವತ್ತು ಮಾಡಿ ಇವತ್ತು ವಿತರಣೆ ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು. ಅದರಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ತಹಸೀಲ್ದಾರ್ ಇರ್ಬೋದು, ADL ಇರ್ಬೋದು, EO ಇರ್ಬೋದು, ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಕೂಡ ಅದರ ಹಿಂದುಗಡೆ ಬಿದ್ದು ಇವತ್ತು ಈ ಒಂದು ಆಕಾರ ಸೂಚಿಸಿದಂಥ ಪ್ರಮಾಣ ಪತ್ರಗಳನ್ನು ಕೊಡಲಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರ ಸದುಪಯೋಗ ನಮ್ಮ ಜನಗಳಿಗೆ ಕಷ್ಟ ಆಯಿತು, ಅದರ ಸದುಪಯೋಗ ಆಗಬೇಕು. ಇವತ್ತು ಸುಮಾರು ಒಟ್ಟು 3500ರಲ್ಲಿ ಇವತ್ತು 260 ಜನಕ್ಕೆ ಈ ಒಂದು ಪ್ರಮಾಣ ಚಿತ್ರಗಳನ್ನು ಇವತ್ತು ಕೊಡ್ತಾ ಇದ್ದೇವೆ. ಮಿಕ್ಕಿದ್ದನ್ನು ಆ ಗ್ರಾಮಗಳಲ್ಲೇ ಮುಂದಿನ ದಿನಗಳಲ್ಲಿ ಆ ಗ್ರಾಮಗಳಿಗೆ ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಆ ಗ್ರಾಮಗಳಲ್ಲೇ ಕೊಡುವಂಥ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಕಂಟಿನ್ಯೂಷನ್ ಮಾಡ್ತೇವೆ. ಇದರ ಒಂದು ಸದುಪಯೋಗವನ್ನು ತಾವೆಲ್ಲರೂ ಕೂಡ ಆಗಲಿ. ಇದರಿಂದ ನಮ್ಮ ರೈತರಿಗೆ ತುಂಬ ಹೋರಾಟಗಳಾದಮೇಲೆ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಬಂದಿದೆ. ಇದರ ಒಂದು ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೋಬೇಕು.
ಇನ್ಮೇಲೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹೋಗಿ ರೆಕಾರ್ಡ್ಗಳು ತಗೊಬರುವಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಎಲ್ಲ ಕಡೆ ನಿಮಗೆ ಈಗಲೇ ರೆಕಾರ್ಡ್ಗಳನ್ನು ನಿಮಗೆ ಆಕಾರ ಬಂದು ಪ್ರತಿಯೊಂದು ಕೂಡ ಇವಾಗಲೇ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹೊಸೂರು ಗ್ರಾಮ ಪಂಚಾಯತಿಯ ಎಲ್ಲ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ವಿಶೇಷವಾಗಿ ನನ್ನ ಪ್ರೀತಿಯ ಮಕ್ಕಳೇ, ಮಾಧ್ಯಮ ಮಿತ್ರರೇ, ಎಲ್ಲರೂ ಕೂಡ ಒಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಒಂದು 8 ಗ್ರಾಮಗಳು, ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ 8 ಗ್ರಾಮಗಳು, ಈ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ 1950ರಿಂದ 73ವರೆಗೂ ಕೂಡ ನಮ್ಮ ರಾಜ್ಯ ಮತ್ತು ತಮಿಳುನಾಡೆಲ್ಲ ಬೈಫರ್ಗೇಷನ್ ಆಗಿದ್ದರೂ ಕೂಡ ಡಾಕ್ಯುಮೆಂಟ್ಸು ಎಲ್ಲನೂ ಕೂಡ ಹೊಸೂರಲ್ಲಿತ್ತು. ಈ ಪಂಚಾಯತಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಅದನ್ನು ಅಲ್ಲಿಂದ ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡಿವೈಡ್ ಮಾಡಿಕೊಂಡು ಇವತ್ತು ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆಕಾರ ಬಂದು ಇರ್ಬೋದು, ಪಾಣಿ ಇರ್ಬೋದು, ಮಿಟೇಷನ್ ಇರ್ಬೋದು, ಇಂಥೆಲ್ಲನೂ ಕೂಡ ಏನು ತಮಿಳುನಾಡಲ್ಲಿದ್ದಂಥ ತಮಿಳು ಅಕ್ಷರಗಳಲ್ಲಿದ್ದಂಥ ಒಂದು ಏನು ಡಾಕ್ಯುಮೆಂಟ್ಸು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಆ ಕನ್ನಡದಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ಇವತ್ತು ಕೊಡುವಂಥ ಕಾರ್ಯಕ್ರಮ ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 8 ಗ್ರಾಮಗಳಲ್ಲೂ ಕೂಡ ಸುಮಾರು 3500 ಡಾಕ್ಯುಮೆಂಟ್ಸ್ ಇದ್ದಾವೆ. ಆ 3500 ಡಾಕ್ಯುಮೆಂಟ್ಸಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇವತ್ತು 260 ಇವತ್ತು ಕೊಟ್ಟಿದ್ದೀವಿ. ಇನ್ನು ಮಿಕ್ಕಿದೆಲ್ಲನೂ ಆ ಗ್ರಾಮಗಳಲ್ಲಿ ಅಲ್ಲೇನೇ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇನೇ ಕೊಡುವಂಥದ್ದು ಇನ್ಮೇಲೆ ಚಾಲನೆ ಕೊಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಇತ್ತು. ಅವ್ರು ಏನೂ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಅವ್ರು ಹೊಸೂರಿಗೆ ಹೋಗಬೇಕಾಗಿತ್ತು. ಈಗ ಇಲ್ಲೇನೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಶಿಫ್ಟ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ಜನಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಅನುಕೂಲ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ, ವರ್ಷದ ಪ್ರಥಮ ಹಬ್ಬ. ಎಲ್ಲ ಸರ್ವ ಜನರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀವಿ. ಮಡಿವಾಳ ಗ್ರಾಮದಲ್ಲಿ ಮಡಿವಾಳ ಮತ್ತು ಬಂಡಾಪುರ, ಮರ್ಸೂರು, ನಾಗನಾಯಕನಹಳ್ಳಿ ಎಲ್ಲ ಗ್ರಾಮಗಳ ಸರ್ವೆ ದಾಖಲಾತಿಗಳನ್ನು ಸರ್ವೆ ಇಲಾಖೆಯವರು ಬಂದು ಇವತ್ತು ಆಕಾರ ಬಂದು ಮತ್ತು ಪಾಣಿ ಇದೆಲ್ಲ ಏನು ಕೊಟ್ಟಿದ್ದಾರೆ, ಇದು ನಿರಂತರವಾಗಿ ಹೋರಾಟ ಮಾಡ್ಕೊಂಬಂದಮೇಲೆ ಒಂದು ಅರ್ಧ ಭಾಗ ಕೆಲಸ ಮಾಡಿದ್ದಾರೆ. ಇನ್ನು ಅರ್ಧ ಭಾಗ ಕೆಲಸ ಹಂಗೆ ಪೆಂಡಿಂಗ್ ಇದೆ. ಆಕಾರ ಬಂದು ಯಾಕೆ ಇವು ಪೆಂಡಿಂಗ್ ಮಡಗಿದ್ದಾರೆ ಅಂತ ಕೇಳಿದ್ರೆ, ನಮ್ಮಲ್ಲಿ ದಾಖಲಾತಿಗಳು ಶಿಥಿಲಾಗಿವೆ, ಅದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದನ್ನು JDLR ಆರ್ಡ್ರ್ ಮಾಡಿರೋವಂಥ ಟೈಮಲ್ಲಿ ಯಾವುದೇ ದಾಖಲಾತಿ ಪಾಣಿ ಅವರು 30 ವರ್ಷ 40 ವರ್ಷ ಪೊಸಿಷನ್ನಲ್ಲಿದ್ದರೆ ಆ ಜಮೀನು ಹತ್ರ ಹೋಗಿ ಆ ಜಮೀನು ಅಳತೆ ಮಾಡಿ ಆ ಪಾಣಿಗೂ ಆ ಜಮೀನಿಗೂ ಟ್ರಾಲಿ ಆಗ್ತದ ಅಂತ ನೋಡಿಬಿಟ್ಟು ನೀವು ಅಲ್ಲೇ ಆಕಾರ ಬಂದು ಬರೆದು ಅವ್ರು ಕೊಡೋದು ಅಂತ ಹೇಳಿರೋದು. ಇವರು ಆ ಥರ ಒಂದು ಮಾಡಲಿಲ್ಲ. ಏನಿದಾವೋ ಅದನ್ನು ಬರ್ಕೊಟ್ಟಿದ್ದಾರೆ. ಒಂದಷ್ಟು ಆಲ್ರೆಡಿ ಮೊದಲೇ ಇತ್ತು. ಇದು ಇವ್ರು ಮಾಡಿರೋದಕ್ಕೆ ನಾವು ಏನು ಅವ್ರಿಗೆ ಅಬ್ಜೆಕ್ಷನ್ ಮಾಡ್ತಾಯಿಲ್ಲ, ಸಂತೋಷ. ಇದನ್ನೂ ತ್ವರಿತವಾಗಿ ಯಾರು ಎಲ್ಲ ರೈತರು ತಿಳುವಳಿಕೆ ಇರಲ್ಲ, ಕಣ್ಣು ಕಾಲು ಇಲ್ದಿರೋ ಅಂಥ ರೈತರು చాలా ಜನ ಇದ್ದಾರೆ. ಅವ್ರಿಗೆ ಪಾಣಿ ಅಂದರೆ ಏನು ಗೊತ್ತಾಗಲ್ಲ, ಆಕಾರ ಬಂದು ಅಂದರೆ ಏನು ಗೊತ್ತಾಗಲ್ಲ, ಸ್ಕೆಚ್ ಅಂದರೆ ಏನು ಗೊತ್ತಾಗಲ್ಲ, ಬಲಭಾಗ ಅಂದರೆ ಗೊತ್ತಾಗಲ್ಲ. ಅಂಥವ್ರಿಗೆಲ್ಲ ಇವರು ಆ ಜಾಗದಲ್ಲೇ ಬಂದು ಆ ಜಮೀನು ಸರ್ವೆ ನಂಬರು ಪಾಣಿನ ತಗೊಂಡು ಅಲ್ಲಿ ಅವರು ಪೊಸಿಷನ್ನಲ್ಲಿರೋದನ್ನ ಕನ್ಫರ್ಮ್ ಮಾಡಿ ಬಾಜು ಬಾಜುದಾರ್ಗೆ ನೋಟಿಸ್ ಕೊಟ್ಟು ಅವ್ರ ಜಮೀನು ಅಳತೆ ಮಾಡಿ ಆ ಅಳತೆ ಪ್ರಕಾರವಾಗಿ ಅವ್ರಿಗೆ ಆಕಾರ ಬಂದು ಬರೆದು ಅಲ್ಲೇ ಕೊಡಬೇಕು ಅಂತೇಳಿ ನಾನು ಒಕ್ಕೂರಿನಿಂದ ಕೇಳ್ಕೊತಾ ಇದ್ದೀನಿ. ಒಂದು ಎರಡನೇದು ಬಂದು
ಈಗ ಇದು 30, 40, 50 ವರ್ಷ ಆಗಿದೆ ರೀಸರ್ವೆ ಆಗಿ. 1967ರಲ್ಲಿ ಆಗಿರೋದು. 67ರಲ್ಲಿ ಆಗಿದ್ದಾಗ ಈ ರೀಸರ್ವೆದು ಆಕಾರ ಬಂದು ಆಗಲಿ, ಇಸಾ ಟಿಪ್ಪಣಿ ಆಗಲಿ, ಮೂಲ ದಾಖಲೆಗಳು ಇವ್ರ ಹತ್ರನೇ ಇರಬೇಕಾಗಿತ್ತು. ಇವರು ಅದನ್ನು ಎಲ್ಲೆಲ್ಲಿ ಹಾಕಿದ್ರು, ಏನಾಯಿತೋ, ಶಿಥಿಲ ಆಗಿ ಎಲ್ಲ ರೈತರಿಗೆ ಶಿಥಿಲ ಆಗಿದೆ ಅಂತ ಎಂಡರ್ಸ್ಮೆಂಟ್ಗಳು ಕೊಟ್ಟೆವು. ಆ ಎಂಡರ್ಸ್ಮೆಂಟ್ ತಗೊಂಡೋಗಿ DDLR ಆಫೀಸಲ್ಲಿ ಕೇಸ್ ಹಾಕಿ ಆ ರೈತನು ಮಾಡ್ಕೊಳ್ಳೋದಕ್ಕೆ ಆ ಹಿಂಸೆ ನೋಡ್ಲಾರ್ದಿರ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಇದನ್ನು ಮಾಡೋದಕ್ಕೆ ಒಂದು ಹೇಳಿದ್ವಿ. ಅವರು ಒಂದು ಅರ್ಧ ಮುಗಿಸಿದ್ದಾರೆ, ಇನ್ನೂ ಅರ್ಧ ಹಂಗೆ ಇದೆ. ಈಗ ಕೇಳಿದ್ರೆ ಅವರು ಪೂರ ದಾಖಲಾತಿಗಳು ಎಷ್ಟಾಗಿದೆ, ಇನ್ನು ಪೆಂಡಿಂಗ್ ಏನಿದೆ ಕೊಡಿ ಅಂತ ಹೇಳಿದ್ರೆ ಅವ್ರು ಇನ್ನೂ ಇದಕ್ಕೆ ಉತ್ತರನೇ ಕೊಡ್ತಾಯಿಲ್ಲ. ಆಗಿದೆ ಅಂತ ಹೇಳ್ತಾರೆ. ಇದು ಆಗಿರೋದು ಆಗಿಬಿಟ್ಟಿದೆ, ಅದು ಬಿಟ್ಬಿಡಿ. ಆಗದಿರೋ ಇದನ್ನು ಯಾರೇ ರೈತರಿಗಾಗಲಿ ತೊಂದರೆ ಕೊಡ್ದಿರ ಅವ್ರ ಅರ್ಜಿ ಹೋದಾಗ ಆ ಅರ್ಜಿನ ಪರಿಗಣಿಸಿ ಅವ್ರ ಜಮೀನು ಹತ್ರ ಹೋಗಿ ಅದನ್ನು ಅಳತೆ ಮಾಡಿ ಅವ್ರಿಗೆ ಆಕಾರ ಬಂದನ್ನ ಕೊಡಬೇಕು ಅಂತೇಳಿ ನಾನು ಒಕ್ಕೂರ್ಲಿಂದ ಇವರಿಗೆ ಆಗ್ರಹ ಮಾಡ್ತಾಯಿದ್ದೀನಿ. ಈ ಕೆಲಸ ಮಾಡಿರೋದಕ್ಕೆ ಆ ತಾಲೂಕು ಶಾಸಕರಿಗಾಗಲಿ ಆಡಳಿತ ಮಂಡಳಿಗಾಗಲಿ ಅಭಿನಂದನೆಗಳು ಸಲ್ಲಿಸ್ತೀವಿ. ಇದನ್ನು ಮುಂಚೆ ಇವರು ಇದನ್ನು ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ DDLRಗೆ ಕೇಸ್ಗೆ ಹೋಗುವಂಥ ಅವಕಾಶಗಳು ಮಾಡಿಕೊಡ್ದು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಮರ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳದಲ್ಲಿ ಸಪ್ತಗ್ರಾಮಗಳ ಅಧಿದೇವತೆ ಬಂಡಿ ಮಹಾಕಾಳಿ ದೇವರ ಸನ್ನಿಧಿಯಲ್ಲಿ ಇವತ್ತು ಮಡಿವಾಳ ಮತ್ತು ಮರ್ಸೂರು ಗ್ರಾಮಗಳ ಆಕಾರ ಬಂದು ಅಂದರೆ ಇದೆಲ್ಲ ರೈತರ ಜಮೀನುಗಳ ದಾಖಲಾತಿಗಳು ತುಂಬ ಒಂದು ವರ್ಷಗಳಿಂದ ಶಿಥಿಲವಾಗಿದ್ದ ಕಾರಣ ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಸುಮಾರು ಜನ ಹೋರಾಟ ಮಾಡಿ ಮತ್ತು ಈ ವಿಚಾರವನ್ನು ಮಾನ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು ಇರ್ಬೋದು, ಮತ್ತು ನಮ್ಮ ಶಾಸಕರಾದಂಥ ಶಿವಣ್ಣವರು ಇರ್ಬೋದು, ಮತ್ತು ನಮ್ಮ MLC ಗೋಪಿನಾಥ್ ರೆಡ್ಡಿಯವರು ಇವರೆಲ್ಲ ಸಹ ವಿಧಾನಸೌಧ ಶಾಸನಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿ ಇದಕ್ಕೆ ನಮ್ಮ ಆನೇಕಲ್ ತಾಲೂಕಿಗೆ ಇದನ್ನೊಂದು ಆರ್ಡ್ರನ್ನು ಕೊಟ್ಟಿರ್ತಾರೆ. ಏನು ಮುರ್ಸೂರು ಮತ್ತು ಮಡಿವಾಳ ಗ್ರಾಮದ ಆಕಾರ ಬಂದು ಪುನರ್ ನಿರ್ಮಾಣ ಮಾಡಬೇಕು ಅಂತ ಇದಕ್ಕೊಂದು ಆದೇಶವನ್ನು ಹೊರಡಿಸ್ತಾರೆ ಇವರೆಲ್ಲ ಪ್ರಯತ್ನದಿಂದ. ಇದು ಸುಮಾರು 2 ವರ್ಷದ ಮುಂದೆ ಈ ಆದೇಶನ ಹೊರಡಿಸಿದ್ರು ಕೂಡ ಪೂರ್ತಿಯಾಗಿ ಆಕಾರ ಬಂದನ್ನು ಪುನರ್ ನಿರ್ಮಾಣ ಮಾಡಿಲ್ಲ, ಮುರ್ಸೂರು ಆಗಲಿ ಮಡಿವಾಳ ಆಗಲಿ. ಈಗಾಗಲೇ 1 ವರ್ಷದ ಮುಂದೆನೇ ನಮ್ಮ ಇದೇ ತಹಶೀಲ್ದಾರು ಮತ್ತು ADLR ಎಲ್ಲ ಮೀಟಿಂಗ್ ಕರೆದು ನಮ್ಮನ್ನು ಆಕಾರ ಬಂದನ್ನು ರೈತರಿಗೆ ಹಂಚಬೇಕು, ನಾವೆಲ್ಲ ಪುನರ್ ನಿರ್ಮಾಣ ಮಾಡಿದ್ದೀವಿ, ಇದಕ್ಕೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತೆಲ್ಲ ಕೇಳ್ಕೊಂಡು ಮೀಟಿಂಗ್ ಕರೆದಿದ್ರು. ನಾನು ಅದೇ 1 ವರ್ಷದ ಮುಂಚೆನೇ ಹೇಳಿದ್ದೀವಿ ಸರ್, ಎಲ್ಲ ಗ್ರಾಮಗಳು ಅಂದರೆ ಮರ್ಸೂರು ಮತ್ತು ಮಡಿವಾಳ ಗ್ರಾಮದ ಎಲ್ಲ ಸರ್ವೆ ನಂಬರು ಆಕಾರ ಪುನರ್ ನಿರ್ಮಾಣ ಪೂರ್ತಿಯಾಗಲಿ, ನಾವು ಸಂತೋಷವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡೋಣ, ರೈತರಿಗೆಲ್ಲ ಒಳ್ಳೆಯದಾಗಲಿ. ಯಾಕಂದರೆ ಈಗ ಪೂರ್ತಿ ಮಾಡದೆ ಅರ್ಧಂಬರ್ಧ ಮಾಡಿ ಕೆಲವ್ರಿಗೆ ಹಂಚ್ತೀರಾ, ಆಮೇಲೆ ಮತ್ತೆ ರೈತರು ನಿಮ್ಮ ಆಫೀಸ್ಗಳಿಗೆ ವರ್ಷಾನುಗಟ್ಟಲೆ ಓಡಾಡಬೇಕು. ಈಗಾಗಲೇ ಸುಮಾರು ವರ್ಷಗಳಿಂದ ರೈತರು ಓಡಾಡಿ ಕಷ್ಟ ಬಿದ್ದಿದ್ದಾರೆ. ಅಂಥ ರೈತರಿಗೆ ತೊಂದರೆ ಕೊಡೋದು ಬೇಡ, ಇದೊಂದು ಸುವರ್ಣ ಅವಕಾಶ, ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾವು ತುಂಬ ಕೇಳ್ಕೊಂಡ್ವಿ. ಹೋದ ವರ್ಷ ಈ ಕಾರ್ಯಕ್ರಮನ ಸ್ಥಗಿತ ಮಾಡಿದರು. ಈಗ ಮತ್ತೆ ಅದೇ ರಾಗ ಅದೇ ಹಾಡು ಅಂತ ಹೇಳೋ ಹಾಗೆ ಮತ್ತೆ ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ರೈತರಿಗೆ ಆಕಾರ ಬಂದು ವಿತರಣೆ ಮಾಡೋ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಇಷ್ಟೊತ್ತು ನಾನು ADLR ಆಗಲಿ ಬೇರೆ ಸರ್ವೆ ಸೂಪರ್ವೈಸರ್ ಆಗಲಿ ಹತ್ರ ಇದಕ್ಕೂ ಮುಂಚೆ ನಾನು ಸುಮಾರು ಸಲ ಅವ್ರ ಹತ್ರ ನಾನು ಸುಮಾರು ಜನರ ಹತ್ರ ನಾನು ಪ್ರಶ್ನೆ ಮಾಡಿದ್ದೀನಿ. ಈಗ ಮಡಿವಾಳ ಮತ್ತು ಮರ್ಸೂರು ಗ್ರಾಮ ಎಷ್ಟು ಸರ್ವೆ ನಂಬರ್ ಇದೆ, ಈಗ ನೀವು ಎಷ್ಟು ಸರ್ವೆ ನಂಬರ್ನ ಆಕಾರ ಬಂದನ್ನು ಪುನರ್ ನಿರ್ಮಾಣ ಮಾಡಿದ್ದೀರಾ, ಎಷ್ಟು ನಂಬರ್ ಈಗ ಪೆಂಡಿಂಗ್ ಇದೆ ಅಂತ ಸುಮಾರು ಜನ ನಾನು ಕೇಳಿದ್ದೀನಿ. ಇದಕ್ಕೆ ಉತ್ತರ ಯಾರ ಹತ್ರನೂ ಇಲ್ಲ. ಯಾಕಂದರೆ ಈಗ ಇಷ್ಟು ನಂಬರ್ ನಮ್ಮದು ಕಂಪ್ಲೀಟ್ ಆಗಿದೆ ಅಂತ ಹೇಳಿದಾಗ ಆ ರೈತರಿಗೆ ಅನುಕೂಲ ಆಗ್ತದೆ. ಇಂಥ ನಂಬರ್ ಕಂಪ್ಲೀಟ್ ಆಗಿಲ್ಲ ಅಂದಾಗ ಕೆಲವ್ರಿಗೆ ಆ ರೈತರು ಅದ್ರ ಬಗ್ಗೆ ಗಮನ ಹರಿಸಿ ಮಾಡಿಸ್ಕೊಬೋದು ಅನ್ನೋ ಒಂದು ಅನುಕೂಲ ಆದರೂ ಆಗುತ್ತೆ ಅಂತ ನಾನು ಪದೇ ಅವ್ರ ಹತ್ರ ಮನವಿ ಮಾಡಿಕೊಂಡ್ರು ಸಹ ಇದುವರೆಗೂ ಯಾರೂ ಆ ಅಂಕಿಅಂಶಗಳು ಕೊಟ್ಟಿಲ್ಲ. ನಾನು ದಯವಿಟ್ಟು ತಹಶೀಲ್ದಾರ್ ಆಗಲಿ ADR ಆಗಲಿ
ಮತ್ತು ನಮ್ಮ ಶಾಸಕರಲ್ಲಿ ಮನವಿ ಮಾಡೋದು ಈ ಮುಖಾಂತರ, ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಾ, ಇದನ್ನು ಆದೇಶ ಮಾಡಿ ಇಲ್ಲಿವರೆಗೂ ತಂದು ಒಳ್ಳೆ ಈ ಎರಡೂ ಗ್ರಾಮ ಪಂಚಾಯತ್ ಮುರ್ಸೂರು ಮತ್ತು ಮಡಿವಾಳ ಎಲ್ಲ ರೈತರಿಗೂ ಅನುಕೂಲ ಮಾಡಿದ್ದೀರಾ. ಇದನ್ನು ಪೂರ್ಣಗೊಳಿಸ್ಬಿಟ್ಟು ಈ ನಮ್ಮ ಬಂಡಿ ಮಂಕಾಳಿ ಮತ್ತು ಸೋಮೇಶ್ವರ ದೇವರ ಆಶೀರ್ವಾದ ನಿಮಗೂ ಒಳ್ಳೆಯದಾಗಲಿ. ಇದನ್ನೆಲ್ಲ ಪೂರ್ಣಿ ಮಾಡಿಕೊಟ್ಟು ನಮ್ಮ ರೈತರ ಒಂದು ಆಶೀರ್ವಾದ ನೀವೆಲ್ಲ ಪಡ್ಕೊಳ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ. ಇದನ್ನು ಮಾಡಿಕೊಟ್ಟಂಥ ಮೂಲ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಅರಣ್ಯ ಮಂತ್ರಿಗಳಾಗಿದ್ದಾರೆ. ಅವರು ಇದಕ್ಕೆ ಭಾರಿ ಮೂಲ. ಅವರು ಈ ಪ್ರಸ್ತಾವನೆ ನಾನು ಅವ್ರ ಮುಂದೆ ಇಟ್ಟಾಗ ಸಂಬಂಧಪಟ್ಟ ಆಯುಕ್ತರಿಗೆ ಮತ್ತು ADLR JDLR ಎಲ್ಲರಿಗೂ ಅವರು ಫೋನ್ ಹಚ್ಚಿ ಇದರಲ್ಲಿ ಶ್ರಮ ಅವ್ರದ್ದು ಮುಕ್ಕಾಲು ಭಾಗ ಶ್ರಮ ರಾಮಲಿಂಗಾರೆಡ್ಡಿ ಸಾಹೇಬ್ರದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ. ಏನು ಮರ್ಸೂರು ಮತ್ತು ಮಡಿವಾಳ ಗ್ರಾಮಕ್ಕೆ ಸ್ವಾತಂತ್ರ್ಯ 1947ರಲ್ಲಿ ಬಂದಿರ್ಬೋದು. ಇದು ರೈತ ಸಮುದಾಯಕ್ಕೆ 8 ಗ್ರಾಮಗಳ ರೈತ ಸಮುದಾಯಕ್ಕೆ ಬಂಡಿ ಮಹಾಕಾಳಿಯ ಕೃಪೆಯಿಂದ 2ನೇ ಸ್ವಾತಂತ್ರ್ಯ ಅಂತೇಳಿದ್ರೆ ತಪ್ಪಾಗಲಾರದು. ಇದೇ ರೀತಿ ಏನು ಇವತ್ತು ಈ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಲು ಆ ಬಂಡಿ ಮಹಾಕಾಳಿಯ ಕೃಪೆಯಿಂದ 1911ನೇ ಇಸ್ವಿಯಲ್ಲಿ ಅರ್ಜಿಯನ್ನು ಹಿಡ್ಕೊಂಡು ಕಮಿಷನರ್ ಆಫೀಸ್ಗೆ ಹೋದೆ. ಅಲ್ಲಿಂದ ಇಲ್ಲಿ ತನಕ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಶಿವಣ್ಣ ಅವರು ಇರ್ಬೋದು, ಗೋಪಿನಾಥ್ ರೆಡ್ಡಿ ಅವರು ಇರ್ಬೋದು, ಆಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಇರ್ಬೋದು, ನಾರಾಯಣಸ್ವಾಮಿ ಅವರು ಇರ್ಬೋದು, ಅಶೋಕ್ ಇರ್ಬೋದು, ಇವರೆಲ್ಲರ ಪರಿಶ್ರಮ ಇದರಿಂದ ಇದೆ. ಇವತ್ತು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ನಮ್ಮ ಇಲಾಖೆಯ ಎಲ್ಲ ಆಯುಕ್ತರು ಇರ್ಬೋದು, ಉಪಾಯುಕ್ತರು ಇರ್ಬೋದು, ಕಮಿಷನರ್ ಇರ್ಬೋದು, JD ಅವರು ಇರ್ಬೋದು, DDLRಗಳಿರ್ಬೋದು, ADLR ಇರ್ಬೋದು, ಎಲ್ಲರೂ ಸಹ ನಮ್ಮ ಈ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಸಾಕಷ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ 187 ಇಂತಹ ಗ್ರಾಮಗಳಿದೆ. ಅದರಲ್ಲಿ 2 ಮರ್ಸೂರು ಮತ್ತು ಮಡಿವಾಳ ಗ್ರಾಮಗಳು ಅದನ್ನು ಮಾಡಿ ಇವತ್ತು ಅರ್ಪಣೆಯನ್ನು ಮಾಡಿದ್ದಾರೆ. ಎಲ್ಲ ಅಧಿಕಾರಿ ವರ್ಗದವ್ರಿಗೂ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಮತ್ತೇನು ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ವರ್ಷಗಳಿಂದ ಏನು ನಾವು ಹಳೆ ಪಾಣಿ ಮತ್ತು ಆಕಾರ ಬಂದು ಇವೆಲ್ಲ ಬೇಕು ಅಂದರೆ ತಮಿಳ್ನಾಡಿಗೆ ಹೋಗಬೇಕಾಗಿತ್ತು. ಈ ದಿನ ಏನು ನಮ್ಮ ಶಾಸಕರು ಮತ್ತು ನಮ್ಮ ತಹಸೀಲ್ದಾರ್ ಇರ್ಬೋದು, ADLR ಇರ್ಬೋದು, ಎಲ್ಲರೂ ಸೇರಿ ಇವತ್ತು ರಾಮಲಿಂಗಾರೆಡ್ಡಿಯವರು ಎಲ್ಲರೂ ಸೇರಿ ಏನು ಈ ದಾಖಲೆಗಳನ್ನ ನಾವು ಸರಿಪಡಿಸಬೇಕು ಮತ್ತು ತಿದ್ದುಪಡಿ ಮಾಡಿ ಎಲ್ಲ ಹೊಸ ದಾಖಲೆಗಳು ಮಾಡಬೇಕು. ಇನ್ನು ನಮ್ಮ 7 ಗ್ರಾಮಗಳು ಮೊದಲು ತಮಿಳ್ನಾಡಲ್ಲಿದ್ದವು, ಅವರು ತಮಿಳ್ನಾಡಿಗೆ ಹೋಗಬಾರ್ದು ಅಂಥೇಳಿ ಎಲ್ಲ ಈಗ ಆಕಾರ ಬಂದು ಹೊಸದಾಗಿ ತಿದ್ದುಪಡಿ ಮಾಡಿ, ನಮ್ಮದು ಶಿಥಿಲವಾಗಿತ್ತು ಅದನ್ನ ತಿದ್ದುಪಡಿ ಮಾಡಿ ಎಲ್ಲ ಹೊಸದಾಗಿ ಈಗ ಅಟ್ಲಾಸ್ ಇರ್ಬೋದು, ಟಿಪ್ಪಣಿ ಇರ್ಬೋದು ಎಲ್ಲ ಒಂದು ಸೆಟ್ಟು ರೈತರಿಗೆ ಕೊಟ್ಟಿದ್ದಾರೆ. ಇನ್ನೂ ಸುಮಾರು ಜನಗಳಿಗೆ ಕೊಡಬೇಕು. ಈಗ ತಾತ್ಕಾಲಿಕವಾಗಿ ಒಂದು 250 ಜನಕ್ಕೆ ಕೊಟ್ಟಿದ್ದಾರೆ. ಮಿಕ್ಕಿದ ಹಂತವಾಗಿ ಎಲ್ಲ ಏನು ಈಗ ಮರ್ಸೂರು ಗ್ರಾಮ ಪಂಚಾಯತಿಯಲ್ಲಿ ಶಿಟ್ಟಳ್ಳಿ ಇರ್ಬೋದು, ಮಡಿವಾಳ, ಬಂಡಾಪುರ, ಆಡಿಸನ್ನಟ್ಟಿ, ನಾಗನಾಯಕನಹಳ್ಳಿ, ಮರ್ಸೂರು ಎಲ್ಲ ಹಳ್ಳಿಗಳಲ್ಲಿ ಈ 3 ಗ್ರಾಮ ಇದೆ, ಏನು ರೆವಿನ್ಯೂ ಗ್ರಾಮಗಳಿದೆ. ಮರ್ಸೂರು ಒಂದಿದೆ, ಮಡಿವಾಳ ಒಂದಿದೆ, ಮರ್ಸೂರು ಅಗ್ರಹಾರ ಇದೆ. ಎಲ್ಲ ಗ್ರಾಮಸ್ಥರಿಗೂ ಮನೆಗೆ ತಲುಪುವಂಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಈಗ ಅದೇ ADLRಗೆ ಹೇಳಿದ್ವಿ. ಈಗ ಅವರು ಸಕಾಲದಲ್ಲಿ ಅರ್ಜಿ ಕಟ್ಬಿಟ್ಟು ತಗೊಳ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಶಾಸಕರಿಗೆ ಹೇಳಿದಾಗ ಇಲ್ಲ, ಸಕಾಲದಲ್ಲಿ ಅರ್ಜಿ ಕೊಟ್ಟು ಮಾಡೋದು ಬೇಡ, ನೀವು ಏನಿದೆ ಹಂತವಾಗಿ ಹಳ್ಳಿಗಳಿಗೆ ಹೋಗಿ ಕೊಡೋಣ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ರೆಡಿ ಮಾಡಿ ಸಿದ್ಧಪಡಿಸಿ ಮತ್ತು ಹಳ್ಳಿಗಳಿಗೆ ಹೋಗಿ ಎಲ್ಲರಿಗೂ ರೈತರಿಗೂ ದಾಖಲೆಗಳನ್ನು ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ಶಾಲಾ ಮಕ್ಕಳಿಗೆ ಏನು ಎಲ್ಲ ಶಾಲಾ ಮಕ್ಕಳು, ಕಾನ್ವೆಂಟ್ ಮಕ್ಕಳು ವ್ಯಾನಲ್ಲಿ ಹೋಗ್ತಾಯಿದ್ರು. ನಮ್ಮ ಶಾಲಾ ಮಕ್ಕಳು, ಸರ್ಕಾರಿ ಶಾಲಾ ಮಕ್ಕಳು ನಡ್ಕೊಂಡ್ಬರ್ತಾಯಿದ್ರು. ಇದನ್ನ ನೋಡಿ ನಮಗೂ ಒಂದು ಬೇಜಾರಾಗಿ ನಮ್ಮ ಶಾಲಾ ಮಕ್ಕಳಿಗೆ ಯಾಕೆ ಮಾಡಬಾರ್ದು ಅಂತ ಪಂಚಾಯಿತಿಯಿಂದ 26 ಲಕ್ಷ ರು ಕೊಟ್ಟು ಒಂದು ಶಾಲಾ ವಾಹನವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಏನು ಈಗ ಮರ್ಸೂರು ಇರ್ಬೋದು, ಶಿಟ್ಟಳ್ಳಿ ಇರ್ಬೋದು, ಮಡಿವಾಳ ಇರ್ಬೋದು, ಬಂಡಾಪುರ ಈ ಹಳ್ಳಿಗಳಿಂದ ಕರ್ಕೊಂಬಂದು ಈಗ 5ನೇ ತರಗತಿಯವರೆಗೂ ಅದೇ ಊರಲ್ಲೇ ಇರುತ್ತೆ, ಎಲ್ಲ ಊರುಗಳಲ್ಲೂ ಇರುತ್ತೆ. 5ರಿಂದ 10ನೇ ತರಗತಿವರೆಗೂ ಮರ್ಸೂರಿಗೆ ಬರಬೇಕು ಅಂಥ ಹುಡುಗರನ್ನ ನಾವು ಮರ್ಸೂರಿಗೆ ಕರ್ಕೊಂಬಂದು ಈಗ ಆಂಗ್ಲ ಮಾಧ್ಯಮ ಒಂದು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲಿಗೆ ಅದು ಏನು ಮಕ್ಕಳ ಮನೆ ಹೋಗಿ ಈಗ ಸರ್ಕಾರಿ ಮಕ್ಕಳ ಮನೆ ಆಗುತ್ತೆ. ಯಾಕಂದರೆ ಈಗ ಸರ್ಕಾರದವರೇ ಈಗ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ದಾರೆ. ಅದರಿಂದ ಈಗ ಶಾಲಾ ಮಕ್ಕಳಿಗೆ ನಾವು ಈಗ ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ. ಮತ್ತು ಹೆಲ್ತ್ ಕಿಟ್ ಇರ್ಬೋದು ಎಲ್ಲ ಏನು ಇವತ್ತು ಮರ್ಸೂರು ಗ್ರಾಮ ಪಂಚಾಯತಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಹಾಲಿನ ಪ್ರೋತ್ಸಾಹಧನ 1 ಲೀಟರ್ಗೆ ರೈತರಿಗೆ 5 ರೂಪಾಯಿ ಕೊಡೋದಾಗಲಿ, ಎಲ್ಲ ನಮಗೆ ಏನು ಪಂಚಾಯಿತಿಯಲ್ಲಿ
ಈ ಕಾಮಗಾರಿಗಳಿಂದ ಜನಗಳಿಗೆ ಈ ಕಾರ್ಯಕ್ರಮಗಳು ಹೋಗಬೇಕು, ಮನೆಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಏನು ಜನಗಳಿಗೆ ತಲುಪುವಷ್ಟು ಕಾರ್ಯಕ್ರಮಗಳನ್ನು ಪಂಚಾಯತಿಯಲ್ಲಿ ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮಳೆ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಇನ್ನೂ ಟೈಮ್ ಇದೆ. ಈ ಮಳೆ ಆಗೋವರೆಗೂ ಬಿತ್ತನೆ ಮಾಡೋದಕ್ಕೆ ಟೈಮ್ ಇದೆ. ಮಳೆ ಬರಲಿ, ಬಿತ್ತನೆ ಮಾಡಲಿ, ಜನಗಳು ರೈತರು ಚೆನ್ನಾಗಿರಲಿ ಅಂತ ದೇವರಲ್ಲಿ ಆಶಿಸ್ತಾರೆ.